ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಐತಿಹಾಸಿಕವಾದಂಥ ಸಾಧನೆಗಳನ್ನು ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಭಾರತದ ಕಳೆದ 12 ವರ್ಷಗಳ ಅತ್ಯಂತ ದೊಡ್ಡ ಕೀರ್ತಿಪ್ರಾಯವಾಗಿರುವಂಥ ಸಾಧನೆ ಯಾವುದು ಅಂತಂದ್ರೆ, in the last 12 years we have lifted the largest number of people out of poverty in a democratic country. ಬಡತನ ರೇಖೆಯಿಂದ ಅತಿ ದೊಡ್ಡ ಸಂಖ್ಯೆಯ ಜನರನ್ನ ನಾವು ಬಡತನ ರೇಖೆಯಿಂದ ಹೊರಗಡೆ ತಗೊಂಡ್ಬಂದಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಸ್ಟಾರ್ಟ್ಅಪ್ಸ್ಗಳಿರ್ಬೋದು, ಭಾರತದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಳೆದ 70 ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದ್ವಿ ವರ್ಸಸ್ ಕಳೆದ 12 ವರ್ಷದಲ್ಲಿ ನಾವೇನು ಮಾಡಿದೀವಿ ಅಂತ ನೋಡಿದ್ರೆ, 70 ವರ್ಷದಲ್ಲಿ ಮಾಡಿಲ್ದಲೇ ಇರುವಷ್ಟು ಸಾಧನೆಯನ್ನ ಅಷ್ಟು ವೇಗವಾಗಿ 12 ವರ್ಷದಲ್ಲಿ, ಕಳೆದ 12 ವರ್ಷದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ನಾವು ಮಾಡಿದ್ವಿ. ವಿಶೇಷವಾಗಿ ಬೆಂಗಳೂರು ನರೇಂದ್ರ ಮೋದಿ ಅವರ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಅಭಿವೃದ್ಧಿಯ ಕೊಡುಗೆಯಲ್ಲಿ ಬೆಂಗಳೂರಿಗೆ ಬಹಳ ದೊಡ್ಡ ಪಾತ್ರ ಸಿಕ್ಕಿದೆ. ನಮ್ಮ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಬೆಂಗಳೂರಿನಲ್ಲಿ ಇವತ್ತು ಪ್ರತಿದಿನ ಬೆಳೀತಾ ಇರುವಂಥ ಮೆಟ್ರೋದ ನೆಟ್ವರ್ಕ್ ಇರ್ಬೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, 2014ರಲ್ಲಿ ಬೆಂಗಳೂರಿನಲ್ಲಿ ಬರೀ 7.5 ಕಿಲೋಮೀಟರ್ ಮಾತ್ರ ಮೆಟ್ರೋ ಇದ್ದಿದ್ದು. ಇವತ್ತು ಬೆಂಗಳೂರಿನಲ್ಲಿ 112 ಕಿಲೋಮೀಟರ್ ಮೆಟ್ರೋ ಕನೆಕ್ಟಿವಿಟಿ ಇವತ್ತು ಬೆಂಗಳೂರಿನಲ್ಲಿದೆ. ಏರ್ಪೋರ್ಟ್ ಲೈನ್ ಆಯಿತು ಅಂತಂದ್ರೆ ಇನ್ನೂ 45 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಬೆಂಗಳೂರಿನ ಸಬರ್ಬನ್ ರೈಲಿಗೆ ಬಹಳ ದೊಡ್ಡ ಕೊಡುಗೆ ಸಿಕ್ತು. ಆ ಕೆಲಸ ಇವಾಗ ಪ್ರಾರಂಭ ಆಗಿದೆ. ನಾವು ಬಹಳ ದಿವಸದಿಂದ ಒಬ್ಬ ಫುಲ್ ಟೈಮ್ ಟೆಕ್ನಿಕಲ್ MD ಅನ್ನ ಅದಕ್ಕೆ ಅಪಾಯಿಂಟ್ ಮಾಡಬೇಕು, ಕೆಲಸ ಇಲ್ಲ ಅಂದ್ರೆ ವೇಗವಾಗಿ ನಡೆಯಲ್ಲ ಅನ್ನುವಂಥ ನಮ್ಮ ಡಿಮ್ಯಾಂಡ್ ಇತ್ತು. ಅದನ್ನ ರಾಜ್ಯ ಸರ್ಕಾರ 3.5 ವರ್ಷ ಆದಮೇಲೆ ಪೂರೈಸಿ ಇವಾಗ ಒಬ್ಬ ಹೊಸ MD ಅನ್ನ ಕೊಟ್ಟಿದ್ದಾರೆ. ಸಬರ್ಬನ್ ರೈಲ್ ಪ್ರಾಜೆಕ್ಟು ಕೂಡ ವೇಗವಾಗಿ ಮುಂದುವರಿತಾ ಇದೆ. ಬೆಂಗಳೂರಿನ ಕೇಂದ್ರವಾಗಿಟ್ಕೊಂಡು ಬಹಳ ದೊಡ್ಡ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ಗಳು, ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್, ಈ ಎಲ್ಲ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ಗಳು ಹೊಸ ಶಕ್ತಿ ಬೆಂಗಳೂರಿಗೆ ಕೊಡುವಂಥದ್ದಿದೆ. ದೇಶಕ್ಕೆ ಹೊಸ ಟೆಕ್ನಾಲಜಿ, ಹೊಸ ಇನ್ವೆಸ್ಟ್ಮೆಂಟ್ಗಳು ತಗೊಂಡ್ಬರುವಂಥ ದೃಷ್ಟಿಯಿಂದ GCC ಸೆಂಟರ್ಗಳನ್ನು ದೇಶಕ್ಕೆ ತೆಗೆದುಕೊಂಡು ಬರುವಂಥ ಒಂದು ಹೊಸ ಅಭಿಯಾನ ದೇಶದಲ್ಲಿ ನಡೀತು. ವಿಶೇಷವಾಗಿ ಕೇಂದ್ರ ಸರ್ಕಾರದ ಸಹಯೋಗದಿಂದಾಗಿ ಇವತ್ತು ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ GCC ಸೆಂಟರ್ಗಳಲ್ಲಿ ಸಿಂಹ ಪಾಲು ಬೆಂಗಳೂರಿನಲ್ಲಿದೆ. ಸುಮಾರು 1400ಕ್ಕೂ ಹೆಚ್ಚು GCC ಸೆಂಟರ್ಗಳು ಬರೀ ನಮ್ಮ ಬೆಂಗಳೂರು ಒಂದರಲ್ಲೇ ಇವತ್ತು ಕೆಲಸ ಮಾಡ್ತಾ ಇದೆ. ನೀವು ಹೀಗೆ ನೋಡ್ತಾ ಹೋದ್ರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ದೇಶ ಬಹಳ ಮುಂದುವರೆದಿದೆ. ದೇಶದ ಸುರಕ್ಷತೆ, ನಕ್ಸಲಿಸಮು, ಟೆರರಿಸಮು, ಇದನ್ನೆಲ್ಲ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಕಡಿವಾಣ ಹಾಕಿದ್ದೀವಿ. ಈ ಎಲ್ಲ ಸಾಧನೆಗಳನ್ನು ಕಳೆದ 12 ವರ್ಷದಲ್ಲಿ ಮಾಡಿದ್ದೀವಿ. ಅದೆಲ್ಲದನ್ನ ಇವತ್ತು ಮೆಲುಕು ಹಾಕಿ ನಮಗೆ ಮುಂದೆ ಬರುವಂಥ ದಿವಸಗಳಲ್ಲಿ ದೇಶ ಯಾವ ಕಡೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಇವತ್ತು ಮಾತನಾಡೋರಿದ್ದಾರೆ. ಈ ವೇದಿಕೆಯನ್ನು ಬಳಸಿಕೊಂಡು ನನ್ನದೊಂದು ಅವ್ರ ಹತ್ರ ಮನವಿ ಇದೆ. ಬಹುಶಃ ದೇಶದ ಇತಿಹಾಸದ ವಿತ್ತ ಸಚಿವರುಗಳನ್ನ, ಅವರ ಟರ್ಮ್ಗಳನ್ನು ನಾವು ನೋಡಿದಾಗ ಬಹುಶಃ ನಿರ್ಮಲಾ ಸೀತಾರಾಮನ್ ಅವರು ಎದುರಿಸಿದಷ್ಟು ಸವಾಲುಗಳು, ಅದು ಆಂತರಿಕ, ರಾಜಕೀಯ ಮತ್ತು ಜಿಯೋಪೊಲಿಟಿಕಲ್ ಚಾಲೆಂಜಸ್ ಬಹುಶಃ ಯಾವ ವಿತ್ತ ಸಚಿವರ ಎದುರುಗಡೆ ಕೂಡ ಬಂದಿರಲಿಲ್ಲ. ಇದೆಲ್ಲದರ ಮಧ್ಯದಲ್ಲೂ ಕೂಡ ದೇಶದ ಆರ್ಥಿಕತೆ ನಿರಂತರವಾಗಿ ಬೆಳೆಯೋದಿಕ್ಕೆ, ಹೊಸ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದಕ್ಕೆ, ಕಾಲೇಜಿನಿಂದ ಪಾಸ್ ಔಟ್ ಆಗಿ ಬರುವಂಥ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗೋದ್ರ ಕಡೆಗೆ, ಒಂದು ಕಡೆ ತೈಲ ಬೆಲೆ, ಇನ್ನೊಂದು ಬೆಳೆ ಜಾಸ್ತಿ ಆಗ್ತಾ ಇರುವಂಥ ಮಧ್ಯದಲ್ಲೂ ಕೂಡ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಅಲ್ಲಿ ಇಡೋದ್ರ ಕಡೆಗೆ, ಇದೆಲ್ಲದನ್ನ ಮ್ಯಾನೇಜ್ ಮಾಡಿ ದೇಶದ ಮಧ್ಯಮ ವರ್ಗದ ಜನ ಇವತ್ತಿಗೂ ಕೂಡ ಸುಖವಾಗಿ ಜೀವನವನ್ನು ನಡೆಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ನಿರ್ಮಲಾ ಸೀತಾರಾಮನ್ ಅವರು ವಹಿಸಿದ್ದಾರೆ. ಇದಕ್ಕೆ ಅವರು ಅಭಿನಂದನಾರ್ಹರು. ನಾವೆಲ್ಲರೂ ಕೂಡ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. One of the most successful
ಫೈನಾನ್ಸ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇನ್ ದ ಮೋಸ್ಟ್ ಚಾಲೆಂಜಿಂಗ್ ಜಿಯೋ ಪೊಲಿಟಿಕಲ್ ಟೈಮ್ಸ್. ಇದನ್ನ ಯಾರು ಡಿಬೇಟೇ ಮಾಡ್ಲಿಕ್ಕಾಗೋದಿಲ್ಲ. ಇಷ್ಟೆಲ್ಲ ಮಾಡಿರುವಂತ ನಿರ್ಮಲಾ ಸೀತಾರಾಮನ್ ಅವರ ಹತ್ರ ನನ್ನದೊಂದು ಮನವಿ ಇದೆ. ನಮ್ಮ ಗುರು ರಾಘವೇಂದ್ರ ಬ್ಯಾಂಕದ್ದು ಬಹಳ ದಿವಸಗಳಿಂದ ಪೆಂಡಿಂಗ್ ಇರುವಂತ ವಿಷಯ ಇದೆ. 2020ನೇ ಇಸ್ವಿ 19ನೇ ಇಸ್ವಿಯಿಂದ ಈ ಗುರು ರಾಘವೇಂದ್ರ ಬ್ಯಾಂಕ್ ಇಶ್ಯೂ ಪೆಂಡಿಂಗ್ ಇದೆ. ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ದು ಸಮಸ್ಯೆ ಬಂತು. ನಿರ್ಮಲಾ ಸೀತಾರಾಮನ್ ಅವರೇ ಮುಂದೆ ನಿಂತು ಅದರ ಕಾಸ್ಮೋಸ್ ಬ್ಯಾಂಕ್ ಜೊತೆಗೆ ಮರ್ಜರ್ ಮಾಡಿಸಿ ಸುಮಾರು 40-50 ಸಾವಿರ ಜನ ಡೆಪಾಸಿಟರ್ಸ್ಗೆ ಅವರೇ ಒಂದು ಸಹಾಯ ಮಾಡಿಕೊಟ್ರು. ಆದರೆ ಗುರು ರಾಘವೇಂದ್ರ ಬ್ಯಾಂಕ್ನ ಇಶ್ಯೂ ಇನ್ನೂ ಕೂಡ ಪೆಂಡಿಂಗ್ ಇದೆ. ನಮ್ಮ ಕ್ಷೇತ್ರದಲ್ಲೇನೆ ಸುಮಾರು 60,000ಕ್ಕೂ ಹೆಚ್ಚು ಕುಟುಂಬಗಳು ಗುರು ರಾಘವೇಂದ್ರ ಬ್ಯಾಂಕ್ನ ಬೇರೆ ಬೇರೆ ಹಗರಣದಿಂದಾಗಿ ಇವತ್ತು ಸಮಸ್ಯೆಯಲ್ಲಿದ್ದಾರೆ. ಮೇಡಮ್, ಮೈ ರಿಕ್ವೆಸ್ಟ್ ಟು ಯು, ಮೈ ಸಿನ್ಸಿಯರ್ ಫೋಲ್ಡೆಡ್ ಹ್ಯಾಂಡ್ಸ್ ರಿಕ್ವೆಸ್ಟ್ ಟು ಯು ಇಸ್ please bring a solution to Guru Raghavendra Bank issue as soon as possible, madam. You have done your best in many other instances. This is an issue that has been troubling all of our people. You are very much aware of it. We are eagerly anticipating a final resolution on this very critical issue. Once again, madam, I have come and troubled you many times over this issue. ಪ್ರತಿ ಸತಿ ಬಂದಾಗಲೂ ಅಷ್ಟೇ ಸಮಾಧಾನದಿಂದ ಇದನ್ನ ನಾವು ಮಾಡ್ತೀವಿ, ಇದಕ್ಕೇನೋ ಒಂದು ಸಮಸ್ಯೆ ಬಗ್ಗೆ ಹರಿಸೇ ಕೊಡ್ತೀನಿ ಎನ್ನುವಂಥ ಆಶ್ವಾಸನೆಯನ್ನು ಅವ್ರು ಪ್ರತಿ ಸತಿ ಮಾಡಿದ್ದಾರೆ.